ಸರ್, ಈಗ ನೀವು ಯಾವತ್ತೂ ಅದೇ ಎಲೆಮರೆಕಾಯಿ ಅಂತ ಕೆಲಸ ಮಾಡ್ತಾ ಬಂದಿದ್ದೀರಿ. ಬಟ್ ನಿಮ್ಮ ಜರ್ನಿಯಲ್ಲಿ ಈಗಿನ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ಗಳಿದಾರಲ್ಲ, ಅವರೆಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ಅಂದರೆ ಒಂದು ಪಾರ್ಟ್ ಆಗಿರೋವಂಥದ್ದು, ಒಂದಿಷ್ಟು ಜರ್ನಿನ ಶೇರ್ ಮಾಡಿರೋವಂಥದ್ದು. ಸೊ ಅಂಥವ್ರು ಯಾರೆಲ್ಲ ಈಗ ನೆನಪಾಗ್ತಾರೆ, ಈಗ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಕಣ್ಮುಂದೆ ಇರುವಂಥ ಘಟನಾವಳಿಗಳನ್ನು ಸ್ಪಷ್ಟೀಕರಿಸೋದಾದ್ರೆ? ಇವಾಗ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಾವು ರವಿ ಬಸ್ರೂರ್ ಬಗ್ಗೆ. ರವಿ ಬಸ್ರೂರು ನನಗೆ ಒಂದು 14 ವರ್ಷದ ನಾವಿಬ್ಬರು ಫ್ರೆಂಡ್ಸ್ಗಳು. ನಂದು 2010ರಲ್ಲಿ ಅವ್ರ ಪರಿಚಯ, 2010-11ರಲ್ಲಿ ಪರಿಚಯ ಆಗಿದ್ದು. ನನ್ನ ಪಿಕ್ಚರ್ಗೆ ಅವ್ರು ಅರೇಂಜರಾಗಿ ವರ್ಕ್ ಮಾಡ್ತಾರೆ, ಯಾರೇ ಪ್ರೋಗ್ರಾಮರ್, ಪ್ರೊಡ್ಯೂಸರ್, ಸೌಂಡ್ ಪ್ರೊಡ್ಯೂಸರ್ ಅಂತಂದು ವರ್ಕ್ ಮಾಡ್ತಿದ್ರು ರವಿ. ಸುಮಾರು ಮಾಡಿದ್ದಾರೆ, ನನಗೆ ಒಂದು 10-12 ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ವರ್ಕ್ ಮಾಡಿದ್ದಾರೆ ಆ್ಯಸ್ ಎ ಅರೇಂಜರ್, ಪ್ರೋಗ್ರಾಮರ್ ಆಗಿ. ಅಂತ ಒಂದು ಹೆಚ್ಚು ಕಡಿಮೆ 40-50 ಹಾಡುಗಳಂತೂ ನಾನು ಮಾಡಿರ್ಬೋದು. ಅವರು ಅಂತರ 25 ಸೀರಿಯಲ್ಗಳಿಗೆ ನಾವು ಜೊತೆಲಿ ವರ್ಕ್ ಮಾಡಿದ್ದೀವಿ ಆ್ಯಸ್ ಎ ಅರೇಂಜರ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ ನನಗೆ. ಅಂದರೆ ನನಗೆ ಆಲ್ಮೋಸ್ಟ್ ರವಿ ಬಸ್ರೂರು ಕನ್ನಡದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ವರ್ಕ್ ಮಾಡಿದ್ದು ನನಗೆ ಅಂದರೆ ಅರ್ಜುನ್ ಜನ್ಯಗೆ ನನಗೆ ವರ್ಕ್ ಮಾಡಿದ್ದು ರವಿ ಬಸ್ರೂರು. ಹಾಗಾಗಿ ಇವತ್ತು ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ತುಂಬ ಖುಷಿಯಾಗುತ್ತೆ. ಸರ್, ಅದೇ ರವಿ ಬಸ್ರೂರ ನಿಮ್ಮ ಒಡನಾಟ ತುಂಬ ವರ್ಷಗಳದ್ದು. ಸೊ ಅವರ ಜರ್ನಿನ ನೋಡಿದಂಗೆ ಅಂದರೆ ಆ ಟೈಮಲ್ಲಿ ಅವ್ರು ನೋಡಿದಾಗೆ ಹೇಗಿರ್ತಾ ಇದ್ರು, ಹೇಗಿತ್ತು, ಏನು ಚಾಲೆಂಜಸ್ ನಿಮ್ಮ ಅವರ ಮಧ್ಯೆ ಮಾತುಕತೆಗಳೆಲ್ಲ ನಡೀತಾ ಇತ್ತು, ಇಂಥದ್ದೊಂದು ಡ್ರೀಮ್ಸ್ ಬಗ್ಗೆ ಆಗಿರ್ಬೋದು? ಈ ಮಾತುಕತೆ ಅವ್ರ ಜೊತೆಲೇ ಬೆಳಗಿನ ಸಾಯಂಕಾಲದವರೆಗೆ ಅಲ್ಲೇ ಇರ್ತಿದ್ವಿ, ಅವ್ರ ಜೊತೆಲೆ ಕೂತಿರ್ತಿದ್ವಿ, ಜೊತೆ ಹಾಸ್ಯ ಮಾಡ್ಕೊಂಡು ಅವ್ರ ಮನೇಲಿ ಊಟ, ಸ್ಟುಡಿಯೋಲ್ಲೇ ಊಟ, ತಿಂಡಿ, ಚಾಯ್, ಕಾಫಿ, ಅಂದರೆ ತುಂಬ ಎಂಜಾಯ್ ಫ್ರೆಂಡ್ಲಿಗೆ. ನಾವು ಹೇಗೆ ಕೂತೀವಲ್ಲ ಬೆಳಗಿನ ಸಾಯಂಕಾಲ ತನಕ ಹಾಗೆ ಕೂತಿರು. ದ್ಯಾವರಿಗೆ ಎಲ್ಲ ವರ್ಕ್ ಮಾಡಿದವರು, ದ್ಯಾವರಿಗೆ 2 ಹಾಡ ಕೂಡ ಹಾಡ್ಸಿದ್ದೀನಿ ಆ ಸಿನಿಮಾದಲ್ಲಿ ರವಿಗೆ. ಹಾಗಾಗಿ ಒಡನಾಟ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ಥರ. ಏನೋ ಒಂದು 14 ವರ್ಷ ಅಂದ್ರೆ ತುಂಬ ದೊಡ್ಡ ವಿಷಯ ಅಲ್ವಾ. ಅದ್ರ ಜೊತೆ ನಾವು ಮೀಟ್ ಮಾಡಿ ಒಂದು 2-3 ವರ್ಷಕ್ಕೆ ತುಂಬ ಕ್ಲೋಸ್ ಆದ್ವು. ಅಷ್ಟೊಂದು ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದ್ವಿ ಜೊತೆಲಿ. ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಅವ್ರು ಇರ್ತಿದ್ರು ನನಗೆ. ಹಾಗಾಗಿ ನಮ್ಮದು ಒಡನಾಟ ಅಂದರೆ ಅಣ್ಣ ತಮ್ಮನ ಥರ ಒಡನಾಟ ಇತ್ತು. ಇವಾಗ ಅವಾಗ ಅವ್ರು ಸಂಗೀತ ನಿರ್ದೇಶನ ನನಗೆ ಬೇಡ ವೀರರೇ, ನನಗೆ ಇಂಟ್ರೆಸ್ಟ್ ಇಲ್ಲ ಸಂಗೀತ ನಿರ್ದೇಶನ ಮಾಡೋದು, ನನಗೆ ಚೂರು ಇಂಟ್ರೆಸ್ಟ್ ಇಲ್ಲ ಅಂತಿದ್ರು. ಬಟ್ ಅವರು ಉಗ್ರಂ 1 ಮೇಲೆ ವರ್ಕ್ ಮಾಡ್ತಾಯಿದ್ರು. ಉಗ್ರಂ ಅದು ವರ್ಕ್ ಆಯಿತು, ಆ ದೊಡ್ಡ ಪಿಕ್ಚರ್ ಅವ್ರಿಗೆ ಸಿಕ್ತು, ಸಕ್ಸಸ್ಫುಲ್ ಮೂವಿ ಸಿಕ್ತು. ಇದೇ ನೋಡಿ ಜೀವನದಲ್ಲಿ, ನಿಮಗೆ ಇಂಟ್ರೆಸ್ಟ್ ಇರಲಿ ಇರದೇ ಇರಲಿ, ಒಂದು ಸಕ್ಸಸ್ಫುಲ್ ಮೂವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಒಂದು ಪಿಕ್ಚರ್ ಸಕ್ಸಸ್ ಆದ ನಂತರ ಇಡೀ ನಿಮ್ಮ ಹಿಂದೆ ಓಡ್ಕೊಂಡು ಬಂದುಬಿಡುತ್ತೆ ಜನಗಳು. ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟ್ ಆಗಲಿ ಕ್ಯೂ ಬೀಳುತ್ತೆ. ನಿಮ್ಮ ಕೆಲಸನೂ ಚೆನ್ನಾಗಿರಬೇಕು, ಆನಂತರ ಸಕ್ಸಸ್ ಅನ್ನೋದು ದೊಡ್ಡ ಪ್ಲಸ್. ಅದು ನಿಮಗೆ ಒಂಚೂರು ಕೆಲಸ ಹೆಚ್ಚು ಕಡಿಮೆ ಆದರೂ ಓಕೆ, ಸಕ್ಸಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸಕ್ಸಸ್ ಸಿಕ್ಬಿಟ್ರೆ ಎಲ್ಲ ಕೆಲಸಗಳು ಬಿಜಿ ಆಗಿಬಿಡ್ತಾರೆ ನಾವು. ಸರ್, ಈಗ ನೀವು ಹೇಳಿದ್ದಂಥ ಒಂದು ವಿಚಾರದಲ್ಲಿ ಮುಂದುವರ್ಸೋದಾದ್ರೆ, ಅಂದರೆ ರವಿ ಬಸ್ರೂರವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗೋಂಥ ಆಸಕ್ತಿ ಇರಲಿಲ್ಲ ಅನ್ನೋಂಥ ವಿಚಾರ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು ಅಂತ ಹೇಳಿದ್ರಿ. ಅದಕ್ಕೆ ಪೂರ್ವಕವಾಗಿ ಏನಂತದ್ದು, ಚಿಕ್ಕಪೇಟೆಯಲ್ಲಿ ಒಂದು ಒಬ್ಬರು ಯಾರೋ ಕೊಡಿಸಿದಂಥ ಇನ್ಸ್ಟ್ರೂಮೆಂಟನ್ನ ಇಟ್ಕೊಂಡು ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅಂತದ್ದು, ಆ ಘಟನೆ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರೆ ಅದು ಹೇಗೆ ಏನು ಅನ್ನೋಂಥದ್ದು? ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ಗೊತ್ತಿಲ್ಲ. ಅವರು ರಿದಮ್ ಪ್ಲೇಯರ್ ಆಗಿ ವರ್ಕ್ ಮಾಡ್ತಿದ್ರು ಮುಂಚೆ. ಆ ನಂತರ ಹಾಗೆ ಕೀಬೋರ್ಡ್ ಕಲ್ಕೊಂಡು ಅರೇಂಜಿಂಗ್ ಶುರು ಮಾಡಿದ್ರು. ಅವಾಗ ನನಗೆ ಅರ್ಜುನ್ ಜನ್ಯ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಅರ್ಜುನ್ ಜನ್ಯ ಅವರು ಒಂದು ಸರಿ ಹೇಳಿದ್ರು, ವೀರ್ ಸಮರ್ಥ ರವಿ ಅಂತಿದ್ದಾರೆ ಒಬ್ಬರು, ಅವರು ಚೆನ್ನಾಗಿ ಮಾಡ್ತಾರೆ ಅರೇಂಜ್ಮೆಂಟ್ ಎಲ್ಲ, ಬೇಕಾದರೆ ನೀವು ಯೂಸ್ ಮಾಡಿ ಅಂತ ನಂಬರ್ ಕೊಟ್ಟಿದ್ದವ್ರೆ. ಅವ್ರ ಮುಖಾಂತರ ಹೋಗಿದ್ವಿ. ಆನಂತರ ನನಗೂ ಟಿ ವಿನಲ್ಲಿ ಅದೆಲ್ಲ ಅವ್ರ ಹಿನ್ನೆಲೆ, ಭಾಳಷ್ಟು ಹಿನ್ನೆಲೆಗಳು ಆನಂತರ ಗೊತ್ತಾಗಿದ್ದು ನನಗೆ. ಬಟ್ ಕೆಲವೊಂದು ವಿಷಯಗಳು ಗೊತ್ತಿದ್ವು ಅಷ್ಟೇ. ಬಟ್ ಇದು ಚಿಕ್ಕಪೇಟೆಲ್ಲೆಲ್ಲ ಹೋಗಿದ್ದು ಅಷ್ಟೇ, ನನಗೆ ಅದ್ರ ಬಗ್ಗೆ ಗಮನ